ಸರ್, ಒಂದಾದ್ರೂ ತಾವು ಈ ವಿಷಯುಕ್ತವಾದ ರಾಸಾಯನಿಕ ದ್ರವ್ಯಗಳನ್ನು ಬಿಡುವ ಕಂಪನಿಗಳಿಗೆ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿ, ಇಲ್ಲದೆ ಇದ್ರೆ ನಮಗೆಲ್ಲರಿಗೂ ವಿಷ ಕೊಡಿ. ನೀವು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದೀರಿ. ಯಾರ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದೀರಿ ಅನ್ನೋದೇ ಕನ್ಫ್ಯೂಷನ್ ಇದೆ. ನೀವೇ ಅಣ್ಣ, ನೀವೇ ತಮ್ಮ, ನೀವೇ MLC, ನೀವೇ MLA, ನೀವೇ ಸಚಿವರು, ಎಲ್ಲ ನಿಮ್ಮ ಕೈಯಲ್ಲಿ ಇದ್ದ ಮೇಲೆ ಪ್ರತಿಭಟನೆ ಯಾರ ವಿರುದ್ಧ ಅಂತ ನನ್ನ ಪ್ರಶ್ನೆ. ಉಸ್ತುವಾರಿ ಸಚಿವರು ಒಂದು ನಮಗೆ ಭರವಸೆ ನೀಡಿದ್ದಾರೆ. ಇದೇನು 10 ವರ್ಷಗಳಿಂದ ನಡೆದಿತ್ತು, ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ನಾನು ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಯಾಕೆ ಅವರಿಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಅವರು ವಿಫಲ ಆದ್ರು ಅನ್ನೋದು ನನ್ನ ಮಾತು ನನಗೆ ಗೊತ್ತಿಲ್ಲ. ಮಾತ್ರ ಎಲ್ಲರೂ ಮಾಡಿದ್ದಾರೆ ಸರ್. ಮೇಲ್ನೋಟಕ್ಕೆ ಇದು ಸ್ಪಷ್ಟ ರಾಜಕೀಯ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂತ ಕೇಳಿದ್ರೆ ನೀವು ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಪರಿಹಾರ ನೀಡಬಹುದು. ಯಾಕಂತ ಕೇಳಿದ್ರೆ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಇದು ಸಾರ್ವಜನಿಕರು ಮೂಗು ಮುಚ್ಕೊಂಡು ರಸ್ತೆ ಮೇಲೆ ನಡೀತಿದ್ದಾರೆ ಸರ್. ಪ್ರತಿ ಬೆಳಗ್ಗೆ ಎದ್ದು ಕೂಡಲೇ ಪೇಪರ್ ಅಲ್ಲಿ ಬರ್ತಾ ಇದೆ, ನ್ಯೂಸ್ಗಳಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ನಿಮ್ ಗಮನಕ್ಕೆ ಇದ್ರೂ ಕೂಡ ರಸ್ತೆ ತಡೆದು ಪ್ರತಿಭಟನೆ ಯಾರ ವಿರುದ್ಧ ಮಾಡ್ತೀರಿ? ನಿಮ್ಮ ವಿರುದ್ಧ ನೀವೇ ಮಾಡ್ಕೊಂತ ಇದೀರಿ ಅಂತ ಅರ್ಥ. ಸರ್ ನಮಸ್ಕಾರ. ನಮಸ್ಕಾರ. ಪಕ್ಕದಲ್ಲಿಯೇ ಐತಿಹಾಸಿಕ ದೇವಸ್ಥಾನ, ಅದ್ರ ಪಕ್ಕದಲ್ಲಿಯೇ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ, ಇಡೀ ರಾಜ್ಯದಲ್ಲಿ ಈ ಒಂದು ಸುದ್ದಿ ಸಾಕಷ್ಟು ಸಂಚಲನ ಉಂಟು ಮಾಡ್ತಾ ಇದೆ. ಸುಮಾರು 15-20 ವರ್ಷಗಳಿಂದ ಇದೇ ಪರಿಸ್ಥಿತಿ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ರಾಜಕಾರಣಿಗಳು ಮಾತ್ರ ನನಗೇನು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ತಾವು ಅಂದಿದ್ದು ಶತಶಃ ಸತ್ಯ ಮಾತು. ಆದ್ರೂ ಈಗ ನಮ್ಮ ನಾಯಕರು, ರಾಜಕಾರಣಿಗಳು, ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ನಮಗೆ ಭರವಸೆ ನೀಡಿದ್ದಾರೆ. ಇದೇನು 10 ವರ್ಷಗಳಿಂದ ನಡೆದಿತ್ತು, ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ನಾನು ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಅದಕ್ಕೆ ನಾವು ನಮ್ಮೆಲ್ಲರ ಕಡೆಯಿಂದ ಅವರಿಗೆ ಧನ್ಯವಾದ ಹೇಳ್ತೀವಿ. ಈಶ್ವರ ಸಾಹೇಬ್ರಿಗೆ, ಖಂಡ್ರೆ ಸಾಹೇಬ್ರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲಾ ಪಕ್ಷದ ನಾಯಕರು, ಎಲ್ಲಾ ಮುಖಂಡರು ಬಂದು ಸೇರಿ ಒಂದು ಬೃಹತ್ ರ್ಯಾಲಿಯನ್ನು ನಾವು ಮಾಡಿದ್ವಿ, ಪ್ರತಿಭಟನಾ ರ್ಯಾಲಿ. ಅದಕ್ಕೆ ಅಪಾರವಾದ ಜನ ಸಮುದಾಯ ಅಲ್ಲಿ ಸೇರಿತ್ತು. ಅದರಲ್ಲಿ ನಾವು ಅವರಿಗೆ ಒಂದೇ ಮಾತು ಹೇಳಿದ್ವಿ, ಸರ್, ಒಂದಾದ್ರೂ ತಾವು ಈ ವಿಷಯುಕ್ತವಾದ ರಾಸಾಯನಿಕ ದ್ರವ್ಯಗಳನ್ನು ಬಿಡುವ ಕಂಪನಿಗಳಿಗೆ ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿ, ಇಲ್ಲದೆ ಇದ್ರೆ ನಮಗೆಲ್ಲರಿಗೂ ವಿಷ ಕೊಡಿ. ಒಂದೇ ಮಾತು ಹೇಳಿದೆ ನಾನು ಅವರಿಗೆ, ನಮಗೆ ವಿಷ ಕೊಟ್ಬಿಡ್ರಿ, ನಮಗೆ ಸಾಕಾಯ್ತು. ಈಗ ಇದು ಮಿತಿ ಮೀರಿತು, ಸಹನಶೀಲತೆ ಮಂದಿದ ಈಗ ಇದು ಆಯ್ತು, ಲಿಮಿಟ್ ಕ್ರಾಸ್ ಆಯ್ತು. ಅದಕ್ಕೆ ಅವರು ತುಂಬಾ ವಿಶ್ವಾಸಯುಕ್ತ ಒಂದು ಭರವಸೆಯನ್ನು ನೀಡಿದ್ದಾರೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು. ಆ ಮಾತಿಗೆ ನಾವು ನಂಬ್ತೇವೆ, ಅವ್ರ ಮೇಲೆ ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೆ ನಾವು ಅವ್ರಿಗೆ 2 ವೀಕ್ಸ್ ಟೈಮ್ ತಗೊಂಡಿದ್ದಾರೆ. 2 ವೀಕ್ಸ್ ಟೈಮ್ದಲ್ಲಿ ಇದೆಲ್ಲ ಏನ್ ರೆಡ್ಸನ್ ಫ್ಯಾಕ್ಟ್ರೀಸ್ ಇದಾವೆ, ಈ ಕೆಮಿಕಲ್ ವೇಸ್ಟ್ ಅನ್ನು ನೀರಲ್ಲಿ ಬಿಡೋರು, ಪ್ರದೂಷಣೆಯನ್ನು ಗಾಳಿಯಲ್ಲಿ ಪ್ರದೂಷಣೆ ಮಾಡುವ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ನಾನು ಕಾನೂನುಬದ್ಧವಾಗಿ ಕ್ರಮ ತಗೊಂಡು ಅದ್ರದ್ದು ಏನ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟು ಪ್ರಾಪರ್ ಲೀಗಲ್ ಮೆಥಡ್ ದಿಂದ ಅವರಿಗೆ ಕ್ಲೋಸ್ ಮಾಡೋ ಸ್ಟೆಪ್ ತಗೋತೀನಿ ಅಂತ ಹೇಳಿದ್ದಾರೆ. ಈಗ ಸರ್ ಆಕ್ಚುಲಿ ಮೇಲ್ನೋಟಕ್ಕೆ ನೋಡಿದ್ರೆ 15 ವರ್ಷ ಕಳೆದು ಹೋಗಿದೆ. ಆದ್ರೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ತಮ್ಮ ಮನಸ್ಸಿನ ಮೇಲೆ ತೆಗೆದುಕೊಂಡು ಈ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಅನ್ಕೊಂಡಿಲ್ಲ ಅಂತ ಅನಿಸುತ್ತೆ. ಯಾಕಂತ ಕೇಳಿದ್ರೆ ಮತ್ತೆ ಕೊನೆಗೆ ಒಂದು ಪ್ರತಿಭಟನೆ ಮಾಡ್ಬೇಕಾಯ್ತಾ? 15 ವರ್ಷಗಳ ಕಾಲ ಈ ಒಂದು ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಇವರು ವಿಫಲರಾಗಿದ್ದಾರೆ ಅಂತ ಅನ್ಸಲ್ವಾ ಸರ್? ಸರ್, ನಾನು ಒಂದು ಮಾತು ಹೇಳ್ತೀನಿ, ಎಲ್ಲಾ ಪಕ್ಷದವರು, ನಾಯಕರು, ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಇದರ ಬಗ್ಗೆ ಸಾಕಷ್ಟು ವಾಯ್ಸ್ ಅನ್ನು ಎತ್ತಿದ್ದಾರೆ, ಅವರವರ ಪ್ರಯತ್ನ ಮಾಡಿದ್ದಾರೆ. ಅದು ಈಗ ನನಗೆ ಅಂದ್ರೆ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಲಿಮಿಟ್ಸ್ ಹೊರಗಿನ ಮಾತು. ಯಾಕೆ ಅವರಿಗೆ ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಯಾಕೆ ಅವರು ವಿಫಲ ಆದ್ರು ಅನ್ನೋದು ನನ್ನ ಮಾತು ನನಗೆ ಗೊತ್ತಿಲ್ಲ. ಮಾತ್ರ ಎಲ್ಲರೂ ಮಾಡಿದ್ದಾರೆ ಸರ್. ಮೇಲ್ನೋಟಕ್ಕೆ ಇದು ಸ್ಪಷ್ಟ ರಾಜಕೀಯ ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂತ ಕೇಳಿದ್ರೆ ನೀವು ಮನಸ್ಸು ಮಾಡಿದ್ರೆ ಕ್ಷಣ ಮಾತ್ರದಲ್ಲಿ ಪರಿಹಾರ ನೀಡಬಹುದು. ಯಾಕಂತ ಕೇಳಿದ್ರೆ ಅಧಿಕಾರ ನಿಮ್ಮ ಕೈಯಲ್ಲಿದೆ. ಇದು ಸಾರ್ವಜನಿಕರು ಮೂಗು ಮುಚ್ಕೊಂಡು ರಸ್ತೆ ಮೇಲೆ ನಡೀತಿದ್ದಾರೆ ಸರ್. ಪ್ರತಿ ಬೆಳಗ್ಗೆ ಎದ್ದು ಕೂಡಲೇ ಪೇಪರ್ ಅಲ್ಲಿ ಬರ್ತಾ ಇದೆ, ನ್ಯೂಸ್ಗಳಲ್ಲಿ ಬರ್ತಾ ಇದೆ. ಇಷ್ಟೆಲ್ಲ ನಿಮ್ ಗಮನಕ್ಕೆ ಇದ್ರೂ ಕೂಡ ರಸ್ತೆ ತಡೆದು ಪ್ರತಿಭಟನೆ ಯಾರ ವಿರುದ್ಧ ಮಾಡ್ತೀರಿ? ನಿಮ್ಮ ವಿರುದ್ಧ ನೀವೇ ಮಾಡ್ಕೊಂತ ಇದೀರಿ ಅಂತ ಅರ್ಥ ಸರ್. ಈಗ ನೀವು ಅನಿವಾರ್ಯವಾಗಿ ನೀವೇನು ಅನ್ನೋ ಆಗಿಲ್ಲ. ಯಾಕಂತ ಕೇಳಿದ್ರೆ ಸಮಸ್ಯೆಗೆ ಪರಿಹಾರ ಬೇಕು ಅಷ್ಟೇ. ಈ ಸಮಸ್ಯೆಗೆ ನಮಗೆ ಪರ್ಮನೆಂಟ್ ಆದ ಪರಿಹಾರ ಬೇಕು. ನಮಗೆ ಒಂದು ಅವ್ರಿಗೆ ಭರವಸೆ ನೀಡಿದ್ದಾರೆ, ಜನ ಕಾದು ನೋಡ್ತಾ ಇದ್ದಾರೆ. ಈಗ ಮಾತ್ರ ಜನರಿಗೆ ಅದು ಇದು ಅಂತ ಕಾರಣ ಹೇಳಲಿಕ್ಕೆ ಆಗಲ್ಲ. ನಿಮ್ಗೆ ಭರವಸೆ ಇದೇನಾ ಸರ್? ಇಷ್ಟು 15 ವರ್ಷ ಕಳೆದಾದ ನಂತರ ಈಗ ಅವ್ರು ಏನ್ ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆಯನ್ನ ಈಡೇರಿಸ್ತಾರೆ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಈಗ ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬ್ರು ಅವತ್ತೇನು ಬಂದು ಆ ರ್ಯಾಲಿ ಮುಗಿದ ನಂತರವೂ ಇಲ್ಲಿ ಬಂದು ಪ್ರತ್ಯಕ್ಷವಾಗಿ ಇಲ್ಲಿ ಪರಿಸ್ಥಿತಿ ನೋಡಿ ಜಿಲ್ಲಾಧಿಕಾರಿಗಳು ಖುದ್ದಾಗಿ ನನ್ನ ಮುಂದೆ ಅವ್ರೇನು ಇನ್ಸ್ಟ್ರಕ್ಷನ್ ಸ್ಟ್ರಿಕ್ಟ್ ಕೊಟ್ಟಿದ್ದಾರೆ. ನಮಗೊಂದು ಭರವಸೆ ಇದೆ, ಒಂದು 2 ವೀಕ್ಸ್ ನಾವು ನೋಡ್ತೀವಿ, ಜನರು ನೋಡ್ತಾರೆ. ಆದ್ರೂ ಆದ್ಮೇಲೂ ಕೂಡ ಹಾಗೆ ಆಯ್ತು ಅಂದ್ರೆ ಜನಾಕ್ರೋಶ
ಇದು ಬಹಳ ಜಾಸ್ತಿ ಆಗಲಿದೆ. ವೀಕ್ಷಕರೇ ನೋಡಿರಲ್ಲ, ಸುಮಾರು 15 ವರ್ಷಗಳು ಮೇಲಾಗಿದ್ದಾವೆ. ಇಲ್ಲಿ ಐತಿಹಾಸಿಕ ದೇವಸ್ಥಾನ ಮಾಣಿಕ್ ಪ್ರಭು ದೇವಸ್ಥಾನದ ಪಕ್ಕದಲ್ಲಿರತಕ್ಕಂತ ಈ ಗುರುಗಂಗಾ ನದಿ. ಈ ಗುರುಗಂಗಾ ನದಿ ಹೋಗಿ ಏನಾಗಿದೆ ಅಂತಂದ್ರೆ ಹೇಳೋದಕ್ಕೂ ಕೂಡ ಬೇಜಾರಾಗುತ್ತೆ. ಪವಿತ್ರ ಒಂದು ನದಿ ಗಟರಿಗೂ ಕೂಡ ಮೀರಿಸಿರ್ತಕ್ಕಂಥದ್ದು. ಜನ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಬಂದಿದೆ. ನೀವು ರಾಜಕಾರಣಿಗಳು ಒಂದು ಬಾರಿ ಬಿಜೆಪಿ ಬಂದ್ರೆ ಒಂದು ಬಾರಿ ಕಾಂಗ್ರೆಸ್ ನಲ್ಲಿ ಅಧಿಕಾರದಲ್ಲಿ ಇರ್ತೀರಿ, ಆದ್ರೆ ಸಾರ್ವಜನಿಕರ ಸಮಸ್ಯೆಗೆ ಪರಿಹಾರ ನೀಡಬೇಕು ಅನ್ನುವ ಮನಸ್ಥಿತಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ಮುಖದ ಮೇಲೆ ಹೇಳ್ತೇನೆ. ಇಷ್ಟೆಲ್ಲಾ ಸಮಸ್ಯೆ 15 ವರ್ಷಗಳ ಕಾಲ ಇದ್ರೂ ಕೂಡ ಅಧಿಕಾರದಲ್ಲಿ ನೀವೇ ಇದ್ರಲ್ರಿ ಸ್ವಾಮಿ, ಯಾಕೆ ಪರಿಹಾರ ನೀಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮಗೆ? ಇದರ ಅರ್ಥ ನೀವು ಪ್ಯೂರ್ ಆಗಿ ರಾಜಕೀಯ ಮಾಡ್ತಾ ಇದ್ದೀರಿ ಅಂತ ಅರ್ಥ. ನೀವು ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದೀರಿ. ಯಾರ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದೀರಿ ಅನ್ನೋದೇ ಕನ್ಫ್ಯೂಷನ್ ಇದೆ. ನೀವೇ ಅಣ್ಣ, ನೀವೇ ತಮ್ಮ, ನೀವೇ MLC, ನೀವೇ MLA, ನೀವೇ ಸಚಿವರು, ಎಲ್ಲ ನಿಮ್ಮ ಕೈಯಲ್ಲಿ ಇದ್ದ ಮೇಲೆ ಪ್ರತಿಭಟನೆ ಯಾರ ವಿರುದ್ಧ ಅಂತ ನನ್ನ ಪ್ರಶ್ನೆ. ಹಾಗಾಗಿ ಸರ್ ಹೇಳಿದ ಹಾಗೆ 15 ದಿವಸ ಟೈಮ್ ಕೊಟ್ಟಿದ್ದೀರಿ, 2 ವಾರ. ಮಾನ್ಯ ಸಚಿವರು ಭರವಸೆನೇ ನೀಡಿದ್ದಾರೆ, ಈಶ್ವರ್ ಖಂಡ್ರೆ ಅವರು. ಭರವಸೆಯಂತೆ ಈಡೇರಿಸ್ತಾರೋ ಅಥವಾ 15 ವರ್ಷಗಳಿಂದ ಯಾವ ರೀತಿ ಬಂದಿದೆ ಇದೇ ಪರಿಸ್ಥಿತಿ ಮುಂದುವರಿತು ಅನ್ನೋದು ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಅವರು ಭರವಸೆಯ ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಿದ್ದಾರೆ. ಸರ್ ಕಾದು ನೋಡ್ತೇವೆ, ಒಂದು ವೇಳೆ ಅವರು ಮಾಡಿಲ್ಲ ಅಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ, ಅನಿವಾರ್ಯವಿದೆ. ಯಾಕಂತ ಕೇಳಿದ್ರೆ ನಾವು ಬದುಕಬೇಕು ಇಂತಹ ವಾತಾವರಣದಲ್ಲಿ ಅಂತಂದ್ರೆ ನಾವು ಪ್ರತಿಭಟನೆ ಮಾಡಲೇಬೇಕಾಗತ್ತೆ, ಆಗ ಮಾತ್ರ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಮಾನ್ಯ ಸಚಿವರು ಕೊಟ್ಟ ಮಾತಿನಂತೆ 15 ದಿನಗಳಲ್ಲಿ ಈ ಸಮಸ್ಯೆಗೆ ಮುಕ್ತಿಯನ್ನ ನೀಡುತ್ತಾರೆ ಅಂತ ಭಾವಿಸ್ತೇನೆ. ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.